ಇಲ್ಲ ವಿಡಿಯೋನೇ ಹೋಗ್ತೀವಿ. ನಮಸ್ಕಾರ, ನಾನು ನಿಮ್ಮ ರಘು ಮಾತಾಡ್ತಾ ಇದ್ದೀನಿ ಪೀಸ್ ಆಟೋವಿಂದ. ಏನು ಜಯನಗರ ಆರ್ ಟಿ ಓದಲ್ಲಿ ನಾವು ಅಭಿನಂದನೆ ಸಲ್ಲಿಸಬೇಕು. ನೋಡಿ ಏನು ಈ ಬೈಕ್ ಟ್ಯಾಕ್ಸಿ ರೂಪದಲ್ಲಿ ಮಾಡ್ತಾಯಿದ್ರು, ಏನು ಡ್ಯೂಟಿಗಳು ಮಾಡ್ತಾಯಿದ್ರು ಅವ್ರನ್ನೆಲ್ಲ ಹಿಡಿದು ಹಾಕಿದ್ದಾರೆ. ಇದರಲ್ಲಿ KL ಗಾಡಿ, ಯಾವುದು KL ವೈಟ್ ಬೋರ್ಡ್ ಬಂದು ಇಲ್ಲಿ ಈ ಬೈಕ್ ಟ್ಯಾಕ್ಸಿ ಜೊತೆ ಸೇರ್ಕೊಂಡು ಮಾಡ್ತಾಯಿದ್ರು. ಈ ಗಾಡಿನೂ ಸೀಜ್ ಮಾಡಿದ್ದಾರೆ, ಬುಲೆಟು. ಆಮೇಲೆ ಇನ್ನೊಂದು ನೋಡಿ, ಪುಣ್ಯಾತ್ಮರು ತಮಿಳ್ನಾಡು, ಇನ್ನೊಬ್ಬ ಯಾರೋ ಎಲ್ಲೂ ಇಲ್ಲ ಅಂಥೇಳಿ AS, ಇದು ಯಾವುದೋ ಅಸ್ಸಾಂ ಇರಬೇಕು ಅನಿಸುತ್ತೆ. ಇದರಲ್ಲೂ ಸಹ ಮಾಡಿದ್ದಾರೆ. ಇದು ಯಾವುದು ನೋಡಿ, ಆಂಧ್ರ, AP, ಆಂಧ್ರ. ಇಂಥ ಗಾಡಿಗಳು. ಇನ್ನು ಬಾಕಿ ಗಾಡಿಗಳು ಇನ್ಯಾವ ಬೇರೆ ಸ್ಟೇಟ್ ಯಾವಿದ್ದಾವೆ? ಪಾಂಡಿಚೇರಿಯವನು ಬಂದನು, ಅದು ಏನು ಸ್ಪೋರ್ಟ್ಸ್ ಗಾಡಿ. ನೋಡಿ ಪಾಂಡಿಚೇರಿ ಗಾಡಿ. ಮತ್ತು ಇನ್ನೊಂದು AP ಗಾಡಿ. ನೋಡಿ ಇನ್ನೊಂದು ಆಂಧ್ರ ಪ್ರದೇಶ್ ಗಾಡಿ. ಇರಲಿ ಇವೆಲ್ಲ ಕರ್ನಾಟಕದ ಗಾಡಿಗಳು. ನಾವು ಮೊನ್ನೆನೇ ತಿಳಿಸ್ಕೊಟ್ವಿ ಯಾವ ರೀತಿ ಇವರು ನಮ್ಮ ಕನ್ನಡಿಗರ ವ್ಯಾಪಾರನ ಕಿತ್ಕೊಂಡು ಹಾಳು ಮಾಡ್ತಿದ್ದಾರೆ, ಆಟೋ ಚಾಲಕರನ್ನ ಅಂತ ಹೇಳಿ. ಈ ಕಂಪ್ನಿಯವರು ಏನಿದ್ದಾರೆ, ಈ ಸುಮಾರು ಈ ಬೈಕ್ ಟ್ಯಾಕ್ಸಿ ಕಂಪ್ನಿಯವರು, ಇವರು ಬೇರೆ ರಾಜ್ಯದಿಂದ ಬಂದವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ನಮ್ಮೆಲ್ಲ ಆಟೋ ಚಾಲಕರ, ಟ್ಯಾಕ್ಸಿ ಚಾಲಕರನ್ನ ಬಿಸ್ನೆಸ್ನ ಹಾಳು ಮಾಡ್ತಾಯಿದ್ರು. ಇವತ್ತು ನಾವುಗಳು ಬಂದು ಏನು ಮೊನ್ನೆ ನಾವು ಹೋರಾಟ ಮಾಡಿದ್ವಿ, ಆ ಹೋರಾಟಕ್ಕೆ ಪ್ರತಿಫಲವಾಗಿ ಜಯನಗರ RTO ಇವತ್ತು ಇಷ್ಟು ಗಾಡಿ ಹಿಡಿದರೆ. ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಗಾಡಿಗಳನ್ನ ಬಿಡಿಸ್ಕೊಂಡು ಹೋಗಿದ್ದಾರೆ. ಮತ್ತು ನಮ್ಮೆಲ್ಲ ಬೈಕ್ ಟ್ಯಾಕ್ಸಿ ಅವ್ರಿಗೆ ಕೇಳ್ಕೊತಾ ಇರೋದು, ನಾಳೆ ಮಲ್ಲಿಕಾರ್ಜುನ್ ಸಾಹೇಬರು 500 ಗಾಡಿ ಟಾರ್ಗೆಟು ಬೆಂಗಳೂರು RTO ಹಿಡೀಲಿಕ್ಕೆ ಕೊಟ್ಟಿದ್ದಾರೆ. ನೀವುಗಳು ನಾಳೆ ನಾಡ್ದು ಪ್ರತಿನಿತ್ಯ ಇರುತ್ತೆ. ನಾವು ನಿಮ್ಮನ್ನು ಕೇಳ್ಕೊಳೋದು, ದಯವಿಟ್ಟು ನೀವು ಇಲ್ಲಿಗೆ ಇದನ್ನೆಲ್ಲ ಸ್ಟಾಪ್ ಮಾಡಿ. ಯಾವುದೇ ಕಾರಣಕ್ಕೂ ನಾವು ಬೈಕ್ ಟ್ಯಾಕ್ಸಿ ಮಾಡಲ್ಲ ಅಂಥೇಳಿ ಬೇರೆದನ್ನ ಕೆಲಸ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಇದೇ ರೀತಿ ಆಂಧ್ರ ಬಂದವನಿಗೆ ನೋಡ್ತೀವಲ್ಲ, ಈ ಕಮೆಂಟಲ್ಲಿ ಹಾಕ್ತಾರಲ್ಲ, ನೀನು 4 ವರ್ಷ 5 ವರ್ಷದಿಂದ ಇದೇ ಆಯಿತು ಅಂತ. ಊನಪ್ಪ, ನಾವು ಚಾಲಕರ ಪರವಾಗಿ ಹೋರಾಟ ಮಾಡೋದೇ ನಮ್ಮ ಕೆಲಸ. ಸಂಘಟನೆ ಕಟ್ಕೊಂಡಿರೋದು ಚಾಲಕರ ಹೋರಾಟ ಮಾಡಲಿಕ್ಕೋಸ್ಕರ, ಚಾಲಕರಿಗೋಸ್ಕರ. ಯಾರಿಗೆ ಒಬ್ರಿಗೆ ಬಕೆಟ್ ಇಟ್ಕೊಂಡಾಗಲಿ ಇನ್ನೊಂದು ಮಾಡಲಿಕ್ಕಾಗಲಿ ಇಲ್ಲಿ ಬಂದಿಲ್ಲ. ನಮ್ಮೆಲ್ಲ ಸಂಘಟನೆ, ಏನು ಖಾಸಗಿ ಸಾರಿಗೆ ಸಂಘಟನೆ ಒಕ್ಕೂಟದ ಎಲ್ಲ ಅಧ್ಯಕ್ಷರಿಗೂ ಇದು ಜಯ ಸೇರುತ್ತೆ. ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಶರ್ಮಾ ಸರ್ಗೆ ಇದೇ ರೀತಿ ನಮ್ಮೆಲ್ಲ ಚಾಲಕರಿಗೂ ಒಂದು ಜಯ ಸಿಗಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ.